ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. NTA ನೀಟ್ 2024 ಅಡ್ಮಿಟ್ ಕಾರ್ಡ್ ಲಿಂಕನ್ನು ತಮ್ಮ exams.nta.ac.in ವೆಬ್ಸೈಟ್ನಲ್ಲಿ ಕೊಟ್ಟಿರುವಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಆಲ್ರೆಡಿ ತಾವೆಲ್ಲರೂ ಈ ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಿ. ಸೊ ಒಂದು ಪಾಯಿಂಟ್ ಇಲ್ಲಿ ಗೊತ್ತಿರಲಿ, ಈ ವರ್ಷ ಎಕ್ಸಾಮಿನೇಷನ್ ಬರೆದಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಮೋರ್ ದ್ಯಾನ್ 23 lakh. ಸೊ ಜಸ್ಟ್ ಇಮ್ಯಾಜಿನ್, ಎಲ್ಲರಿಗೂ ಕೂಡ ಈ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರ್ತದೆ, ಅಥವಾ ಅಡ್ಮಿಟ್ ಕಾರ್ಡನ್ನು ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಅರ್ಜೆನ್ಸಿನೂ ಕೂಡ ಇರ್ತದೆ. ಆ ಕಾರಣಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳು ಒಂದೇ ಸಾರಿ ಈ ಒಂದು ವೆಬ್ಸೈಟಿಗೆ ಭೇಟಿ ಕೊಟ್ಟಾಗ ಹೆವಿ ಟ್ರಾಫಿಕ್ನಿಂದಾಗಿ ಡೆಫಿನೆಟ್ಲಿ ವೆಬ್ಸೈಟಲ್ಲಿ ಕೆಲವೊಂದಷ್ಟು ಹೆಚ್ಚು ಕಡಿಮೆ ಹಿಂದೆ ಮುಂದೆ ಆಗುವಂಥ ಚಾನ್ಸಸ್ಗಳು ಇದ್ದೇ ಇರ್ತದೆ. ಸೊ ಅದಕ್ಕೆ ದಯವಿಟ್ಟು ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮತ್ತು ಪಾಲಕರಲ್ಲಿ ಯಾಕೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಹಿಂದಿನ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಸೊ ಸರ್ ನಂದು ಫೋಟೋ ಬರ್ತಾ ಇಲ್ಲ, ಸಿಗ್ನೇಚರ್ ಬರ್ತಾ ಇಲ್ಲ, ಸೆಕ್ಯೂರಿಟಿ ಕೋಡ್ ರಾಂಗ್ ಅಂತ ಬರ್ತಾ ಇದೆ, ಸೊ ಎಲ್ಲದೂ ಕರೆಕ್ಟ್ ಇದೆ ಆದರೂ ಕೂಡ ಹಿಂಗೆ ಯಾಕೆ ಬರ್ತಾ ಇದೆ, ನನಗೆ ಎಕ್ಸಾಮ್ ಬರೀಲಿಕ್ಕೆ ಆಗೋದಿಲ್ವಾ, ಈ ರೀತಿ ಟೆನ್ಷನ್ ಮಾಡ್ಕೊಂಡಿರೋದನ್ನು ನೋಡಿ ನಿಮ್ಮನ್ನು ಸಮಾಧಾನ ಮಾಡೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಿರುವಂಥದ್ದು. ಯಾರೂ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಫೋಟೋ ಬಂದಿಲ್ಲ, ಸಿಗ್ನೇಚರ್ ಬಂದಿಲ್ಲ, ಅಥವಾ ನೀವು ಸೆಕ್ಯೂರಿಟಿ ಪಿನ್ ಎಲ್ಲ ಕರೆಕ್ಟ್ ಹಾಕಿದ್ರು ಕೂಡ ಸೆಕ್ಯೂರಿಟಿ ಪಿನ್ ರಾಂಗ್, ವೆರಿಫಿಕೇಷನ್ ಕೋಡ್ ಈಸ್ ಮಿಸ್ ಮ್ಯಾಚ್ ಅಂತ ಬರ್ತಾ ಇದೆ, ಸೊ ಫೋಟೋ ಬ್ಲ್ಯಾಂಕ್ ಅಂತ ಬರ್ತಾ ಇದೆ, ಒಂದು ಮೆಸೇಜ್ ಬರ್ತಾ ಇದೆ, ಪಾಪಪ್ ಮೆಸೇಜ್, ಫೋಟೋ ಇಸ್ ಬ್ಲ್ಯಾಂಕ್ ಅಂತ ಹೇಳಿ. ಸೊ ಈ ರೀತಿ ಏನೇ ಬಂದರೂ ಕೂಡ ನೀವು ವರಿ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆಯೇ ಇಲ್ಲ. ದಯವಿಟ್ಟು ಇವತ್ತು ರಾತ್ರಿಯ ತನಕ ವೇಟ್ ಮಾಡಿ, ರಾತ್ರಿ ಆದಮೇಲೆ ಟ್ರೈ ಮಾಡಿ, ಓಕೆ? ಅಥವಾ ಆವಾಗ ಇಲ್ಲಿ ಭೇಟಿ ಕೊಡ್ತಾ ಹೋಗಿ. ಬಟ್ ಪ್ರತಿ ಸಲ ನೀವು ಇದನ್ನು ಟ್ರೈ ಮಾಡಿದಾಗಲೂ ಈ ರೀತಿ ಪ್ರಾಬ್ಲಮ್ಗಳು ಬಂದರೆ ಅದು ನಿಮಗೊಂದೇ ಬರ್ತಾ ಇಲ್ಲ, ಗೊತ್ತಿರಲಿ. ಇಡೀ ದೇಶದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಇದೇ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವೇನು ಅನ್ಕೊಬಿಡ್ತೀವಿ ಬಹಳ ಸಾರಿ ಜೀವನದಲ್ಲಿ, ನನಗಷ್ಟೇ ಈ ಕಷ್ಟ ಬಂದಿದೆ ಅಂತ. ಹಾಗಲ್ಲ, ಬಹಳ ಜನರಿಗೆ ಈ ಕಷ್ಟ ಬಂದಿರ್ತದೆ, ಓಕೆ? ಬಟ್ ಆ ಕಷ್ಟಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ, ಓಕೆ? ಸೊ ಆ ರಿಯಾಕ್ಷನ್ ಏನಿದೆ ಅದು ನೆಗೆಟಿವ್ ಆಗಿ ಆಗದಿರಲಿ, ಅಂದರೆ ಬಿ ಹೋಪ್ಫುಲ್, ಓಕೆ? ನಿಮಗೆ ಅಡ್ಮಿಟ್ ಕಾರ್ಡ್, ನಿಮ್ಮ ಸಿಟಿ ಇಂಟಿಮೇಷನ್ ಸ್ಲಿಪ್ ನಿಮಗೆ ಡೌನ್ಲೋಡ್ ಆಗಿದೆ ಅಂದರೆ ಅಡ್ಮಿಟ್ ಕಾರ್ಡ್ ಆಗೇ ಆಗ್ತದೆ, 100% ಶೋರ್. ಸೊ ಇವತ್ತು ಇನ್ನು 2ನೇ ತಾರೀಕು, 3, 4, 5ನೇ ತಾರೀಕು ನಿಮಗೆ ಸಿಟಿ ಅಂತೂ ಗೊತ್ತಾಗಿದೆ, ಹೌದಾ? ಈಗ ಬೆಂಗಳೂರು ಅಂತ ಸಿಟಿಯಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಮೇ ಬಿ 30 ಕಿಲೋಮೀಟರ್ 40 ಕಿಲೋಮೀಟರ್ ದೂರ ಬಂದಿರ್ಬೋದು, ಓಕೆ? ಬಟ್ ಅದಕ್ಕೆ ನೀವು ಹೋಗಲೇಬೇಕು, ದೆರ್ ಇಸ್ ನೋ ಅದರ್ ಚಾಯ್ಸ್, ರೈಟ್? ಬಟ್ ಕೆಲವೊಂದಷ್ಟು ಸಿಟೀಸ್ಗಳಲ್ಲಿ ಈಗ ಧಾರವಾಡ, ಹುಬ್ಬಳ್ಳಿ, ಬೆಳಗಾಂ ಇಂಥದ್ರಲ್ಲಿ ಬಹಳ ಡಿಫ್ರೆನ್ಸ್ ಏನಾಗೋದಿಲ್ಲ, ರೈಟ್? ಸೊ ಅದಕ್ಕೆ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ಸ್ವಲ್ಪ ವೇಟ್ ಮಾಡಿ, ಸಂಜೆ ತನಕ ವೇಟ್ ಮಾಡಿ, ಇಲ್ಲ ನಾಳೆ ಬೆಳಗ್ಗೆ ವೇಟ್ ಮಾಡಿ, ಅಥವಾ ರಾತ್ರಿ ಆದಮೇಲೆ ಟ್ರೈ ಮಾಡಿ. ಸೊ ಡೆಫಿನೆಟ್ಲಿ ಇದು ಡೌನ್ಲೋಡ್ ಆಗ್ತದೆ. ಸೊ ಅದಕ್ಕೆ ನೀವು ಅಡ್ಮಿಟ್ ಕಾರ್ಡ್ ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪೇಜ್ ನಿಮಗೆ ಓಪನ್ ಆಗ್ತದೆ. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅದನ್ನು ಟ್ರೈ ಮಾಡಿದಿರಿ, ಡೌನ್ಲೋಡನ್ನು ಮಾಡ್ಕೊಂಡಿದ್ದೀರಿ, ಹೌದಾ? ಸೊ ಯಾರು ಈಗ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ಪ್ಯಾನಿಕ್ ಆಗ್ತಾ ಇದೆ. ಈಗ ನೋಡಿ, ವೆರಿಫಿಕೇಷನ್ಸ್ ಸೆಕ್ಯೂರಿಟಿ ಕೋಡೇ ಕಾಣಿಸ್ತಾ ಇಲ್ಲ ಈಗ, ಹೌದಾ? ಸೊ ಇದನ್ನು ನೀವು ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿ ಡೌನ್ಲೋಡ್ ಮಾಡಿಕೊಂಡ್ರೂ ಕೂಡ ನಿಮಗೆ ಫೋಟೋ ಬರ್ತಾನೆ ಇಲ್ಲ, ಸೈನ್ ಕಾಣಿಸ್ತಾನೆ ಇಲ್ಲ. ಬಟ್ ಇವೆಲ್ಲವೂ ಕೂಡ ಕಾಣಿಸ್ತದ, ಬರ್ತದ, ಎಲ್ಲವೂ ಆಗ್ತದೆ. ಅದ್ರ ಬಗ್ಗೆ ಏನೂ ನೀವು ಚಿಂತೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ವೇಟ್ ಮಾಡಿದ ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆ? ಸೊ ಆಗೋದಿಲ್ಲ, ಆಗಿಲ್ಲ ಅಂದಾಗ ಇನ್ನು 2 ದಿನ ಎಕ್ಸಾಮಿಗೆ ಇರೋದು, ಪ್ಯಾನಿಕ್ ಆಗೋದ್ರಲ್ಲಿ ಯಾವುದೇ ರೀತಿ ಆಶ್ಚರ್ಯ ಇಲ್ಲ. ಆದರೆ ನಾನಿರೋದೇ ನಿಮಗೆ ಸಮಾಧಾನ ಮಾಡೋದಕ್ಕೆ. ಸಮಾಧಾನ ಮಾಡ್ಕೊಳ್ಳಿ, ಪೇಷನ್ಸ್ ಇರಲಿ, ತಾಳ್ಮೆ ಇರಲಿ. ಜೀವನದಲ್ಲಿ ಎಲ್ಲವೂ ನಿಮಗೆ ನೀವು ಅಂದ್ಕೊಂಡಿದ್ದು, ಅಂದರೆ ನಿಮಗೇನು ಸಿಗಬೇಕು ಅದು ಸಿಕ್ಕೇ ಸಿಗ್ತದೆ. ಖುಷಿಯಿಂದ ಇರ್ತೀರಿ, ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ವೇಟ್ ಮಾಡಿ, ಇವತ್ತು ಆವಾಗವಾಗ ಟ್ರೈ ಮಾಡ್ತಾ ಇರಿ, ಈವ್ನಿಂಗ್ ಟ್ರೈ ಮಾಡಿ, ನಾಳೆ ಟ್ರೈ ಮಾಡಿ, ಬಂದೇ ಬರ್ತದೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.